ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆಶಿ ಹೆಸರನ್ನ ಘೋಷಿಸಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಪ್ರಸ್ತಾವನೆಯನ್ನ ಅಂಗೀಕರಿಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರು. ಕಾಂಗ್ರೆಸ್ ಪಕ್ಷದ ನೂತನ ಶಾಸಕಾಂಗ ನಾಯಕ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದು, ಸಭೆಯಲ್ಲಿ ಡಿಕೆಶಿ ಹೆಸರನ್ನ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಪ್ರಸ್ತಾವನೆಯನ್ನ ಹಿರಿಯ ಶಾಸಕರು ಅಂಗೀಕರಿಸಿದ್ದಾರೆ. ಶುರುವಾಗಿದೆ ಡಿಕೆ ಪರ್ವ. ಹಲವು ತಿಂಗಳುಗಳಿಂದ ಕಾದ ಕ್ಷಣ ಬಂದಿದೆ. ಪ್ರಾರ್ಥನೆ ಫಲಿಸಿದೆ. ಡಿಕೆ ಶಿವಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಡಿಕೆಶಿಯ ಹೆಸರು ಘೋಷಿಸಿದ್ದಾರೆ. ಇಂದಿನಿಂದ ಡಿಕೆ ಶಿವಕುಮಾರ್ ಪರ್ವ ಶುರು. ಡಿಕೆ ಶಿವಕುಮಾರ್ ಹೆಸರಿನ ಅಧಿಕೃತ ಶಾಸಕಾಂಗ ಪತ್ರ ಲೋಕಭವನಕ್ಕೆ ರವಾನೆಯಾಗತ್ತೆ. ಯಾವುದೇ ತಡ ಮಾಡದೆ ಸಭೆ ಆರಂಭ ಆಯಿತು, ಹಾಜರಿ ಆಯಿತು. ನೂತನ ನಾಯಕನಾಗಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಘೋಷಿಸಿದ್ದಾರೆ. ಕಾಂಗ್ರೆಸ್ನ ನೂತನ ಶಾಸಕಾಂಗ ನಾಯಕ ಡಿಕೆ ಶಿವಕುಮಾರ್. ಹಿರಿಯ ಶಾಸಕರ ಅನುಮೋದನೆಯಾಗಿದೆ. ಈಗ ಡಿಕೆಶಿ ಹೆಸರಿನ ಅಧಿಕೃತ ಶಾಸಕಾಂಗ ಪಕ್ಷದ ಪತ್ರ ಲೋಕಭವನಕ್ಕೆ ರವಾನೆಯಾಗತ್ತೆ. ರಾಜ್ಯಪಾಲರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗ್ತಾರೆ. ಡಿಕೆ ಶಿವಕುಮಾರ್ ರಾಜ್ಯದ ನೂತನ ಸಿಎಂ. ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಹೆಸರು ಪ್ರಸ್ತಾಪಿಸಿದ್ರು ಸಿದ್ದರಾಮಯ್ಯ. ಹಿರಿಯ ಶಾಸಕರು ಅನುಮೋದಿಸಿದ್ರು. ಡಿಕೆ ಶಖೆ ಆರಂಭ. ಶ್ರಮಕ್ಕೆ ಪ್ರತಿಫಲ ಸಿಕ್ಕಾಯಿತು, ಪ್ರಾರ್ಥನೆ ಫಲಿಸಿತು. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಬಹಳ ತಿಂಗಳುಗಳಿಂದ ಡಿಕೆ ಶಿವಕುಮಾರ್ ಈ ಕ್ಷಣಕ್ಕೆ ಕಾಯ್ತಾ ಇದ್ರು, ಬಹಳ ವರ್ಷಗಳಿಂದ ಕನಸು ಕಾಣ್ತಾ ಇದ್ರು. ಆ ಕ್ಷಣ ಬಂದಿದೆ. ಸಿಎಲ್ಪಿ ನಾಯಕನಾಗಿ ಘೋಷಣೆ ಆಗಿದೆ. ಏನೇನಾಯ್ತು ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ? ಎಸ್, ಸಭೆ ಕೆಲ ಹೊತ್ತಿನ ಮೊದಲು ಆರಂಭಗೊಳ್ತು. ಈಗ ಹಂಗಾಮಿ ಸಿಎಂ ಆಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಆರಂಭಿಕವಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿದೆ. ಯಾಕಂತಂದ್ರೆ ಸುರ್ಜೇವಾಲ ಮತ್ತು ಕೆ ಸಿ ವೇಣುಗೋಪಾಲ್ ಅಧಿಕೃತವಾಗಿ ಹೈಕಮಾಂಡ್ ಆದೇಶವನ್ನ ಸಭೆಗೆ ತೆಗೆದುಕೊಂಡು ಬಂದಿದ್ರು. ವೀಕ್ಷಕರಾಗಿಯೂ ಅವರು ಆಗಮಿಸಿದ್ದಂತ ಹಿನ್ನೆಲೆಯಲ್ಲಿ ಎಐಸಿಸಿಯ ಅಭಿಪ್ರಾಯವನ್ನ ಆರಂಭಿಕವಾಗಿ ಪ್ರಸ್ತಾಪ ಮಾಡಲಾಯಿತು. ಅಂತಿಮವಾಗಿ ಹಿರಿಯ ನಾಯಕರಾಗಿರುವಂತ ಈಗ ಸದ್ಯ ಶಾಸಕ ಪಕ್ಷದ ನಾಯಕರ ಆಗಿರುವಂತ ಸಿದ್ದರಾಮಯ್ಯರು ಡಿಕೆ ಶಿವಕುಮಾರ್ ಹೆಸರನ್ನ ಮೂವ್ ಮಾಡಿದ್ರು. ಅದಕ್ಕೆ ಸಭೆಯಲ್ಲಿ ಸಹಮತ ಸಿಕ್ಕಿದೆ. ಸಹಮತ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ, ಅನುಮೋದನೆ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಾಸಕ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಆಗಿದ್ದಾರೆ. ಇದಕ್ಕೂ ಈ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯರು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇದುವರೆಗಿನ ಡೆವಲಪ್ಮೆಂಟ್ ಬಗ್ಗೆ ಅವರು ಭಾಷಣವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಹೈಕಮಾಂಡ್ ತೀರ್ಮಾನದ ಬೆಳವಣಿಗೆ ಏನು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವಿಚಾರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಈಗ ಭಾಷಣ ಮುಂದುವರೆದೆ 2 ನಿಮಿಷಗಳ ಮೊದಲು ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನುಮೋದಿಸುತ್ತಿರುವಂತಹ ಹಿನ್ನೆಲೆ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ನೂತನ ಶಾಸಕ ಪಕ್ಷದ ನಾಯಕರಾಗಿ ನೇಮಕಗೊಂಡಿದ್ದಾರೆ. ಹಾಗಾಗಿ ಈಗ ಸಿದ್ದರಾಮಯ್ಯವರು ಈಗ ಭಾಷಣವನ್ನು ಮಾಡ್ತಾ ಇದ್ದಾರೆ. ಭಾಷಣದಲ್ಲಿ ಅವರು ಪ್ರಸಕ್ತ ಬೆಳವಣಿಗೆ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಭಾವನಾ. ಆನಂದ, ಪ್ರಾರ್ಥನೆ ಫಲಿಸಿತು, ಶ್ರಮಕ್ಕೆ ಫಲ ಸಿಕ್ತು, ಕೆಲಸಕ್ಕೆ ಕೂಲಿ ಸಿಕ್ತು. ಹೆಂಗಿದನ್ನ ಹೇಳೋದು? ಅಂದ್ರೆ ಒಂದು 15 ದಿನದ ಹಿಂದೆ ಈ ರೀತಿ ಇಷ್ಟು ಬಟರ್ ಸ್ಮೂತ್ ಆಗಿ ಎಲ್ಲವೂ ಹೋಗುತ್ತೆ, ಶಾಸಕರು ಯಾರೂ ಹೆಚ್ಚಿಗೆ ಮಾತಾಡೋದಿಲ್ಲ, ಒಂದು ಪದಾನು ಹೆಚ್ಚಿಗೆ ಮಾತಾಡೋದಿಲ್ಲ ಅಂತ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಎಸ್, ಕಳೆದ 2-3 ದಿನಗಳ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಎಲ್ಲವೂ ಕೂಡ ಸುಲಲಿತ ಆಗಿತ್ತು. ಹೈಕಮಾಂಡ್ ನಾಯಕರ
ಸ್ಪಷ್ಟವಾದ ಸೂಚನೆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ನ ಸೂಚನೆಯಂತೆ ಇವತ್ತು ಶಾಸಕಾಂಗ ಪಕ್ಷ ಸಭೆ ಕೂಡ ನಿಗದಿಯಾಗಿತ್ತು. ಶಾಸಕಾಂಗ ಪಕ್ಷ ಸಭೆಯಲ್ಲಿ ಸಿದ್ದರಾಮಯ್ಯ ಹೆಸರನ್ನ ಮೂವ್ ಮಾಡಿದ್ದಾರೆ. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ನೂತನ ಶಾಸಕಾಂಗ ಪಕ್ಷದ ನಾಯಕರಿಗೆ ಆಯ್ಕೆ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ಒಂದ್ ರೀತಿ ಸುಲಲಿತವಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾಕಂದ್ರೆ ಕೇಂದ್ರದ ವೀಕ್ಷಕರಾಗಿ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಎಲ್ಲರೂ ಕೂಡ ಆಗಮಿಸಿರ್ತಕ್ಕಂಥದ್ದು. ಅವರು ಬಹಳ ಮುಖ್ಯವಾಗಿ ಹೈಕಮಾಂಡಿನ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ರು. ಹಾಗಾಗಿ ಹೈಕಮಾಂಡ್ ಸಂದೇಶ ಬಹಳ ಸ್ಪಷ್ಟವಾಗಿತ್ತು. ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಆಗದಾಗೆ ಪ್ರಕ್ರಿಯೆಗಳು ಮುಗಿಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಈಗ ಸಿದ್ದರಾಮಯ್ಯರಿಗೆ ಒಂದು ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸ ನಡೀತದೆ. ಯಾಕಂತಂದ್ರೆ ಅವ್ರು ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಗೌರವವನ್ನ ಶಾಸಕಾಂಗ ಪಕ್ಷದ ಕಡೆಯಿಂದ ಅವರಿಗೆ ಸಲ್ಲಿಕೆ ಆಗ್ತಾ ಇದೆ. ಆ ಪ್ರಕ್ರಿಯೆ ಈಗ ಆರಂಭಗೊಳ್ತಾ ಇರತಕ್ಕಂಥದ್ದು. ಸೊ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರ ಹೆಸರನ್ನ ಮೂವ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಇನ್ನು ಮುಂದೆ ರೈಟ್ ಆನಂದ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.